ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇದೆಲ್ಲ ಹೇಳಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೇಳಿ, ಒಂದೇ ಎರಡೇ ಎಕ್ಸಾಂಪಲ್ ಕೊಡ್ತೀನಿ. ಒಂದು 1917-18ರಲ್ಲಿ ಮಾಗಡಿಯಿಂದ ನಮ್ಮ ಕುಶಾಲನಗರಕ್ಕೆ ಒಂದು ರಸ್ತೆ ಮಾಗಡಿ ದೇವಲಾಪುರ KR ಪೇಟೆ ಮೇಲೆ ಅಪ್ರೂವ್ ಆಗಿತ್ತು 17-18. ಸರ್ಕಾರ ಕುಮಾರಸ್ವಾಮಿಯವ್ರದ್ದು ಕಾಂಗ್ರೆಸ್ ಪರ ಬೆಂಬಲಿತ ಸರ್ಕಾರ ಬಂತು 18ರಲ್ಲಿ. 1 ವರ್ಷ 2 ತಿಂಗಳು ಅವರೇ ಮುಖ್ಯಮಂತ್ರಿ ಇದ್ದರು. ಆವಾಗ ಆ ಕೆಲಸ ಕಮೆನ್ಸ್ ಆಗಲಿಲ್ಲ. ಆ ಕಾಂಟ್ರಾಕ್ಟ್ರು ರೇವಣ್ಣರ ಮಧ್ಯದಲ್ಲಿ ನಡೆದಂಥ ವ್ಯತ್ಯಾಸದಿಂದ ನಡೀಲಿಲ್ಲ. ಅದಾದ ಮೇಲೆ ಯಡಿಯೂರಪ್ಪನವ್ರು ಬಂದ ಮೇಲೆ ಸ್ಟಾರ್ಟ್ ಆಯಿತು. 4 ವರ್ಷ ಪ್ಯಾಚ್ ಆಗಿತ್ತೆ ವಿನ ಆಗಿರಲಿಲ್ಲ. ಈಗ ನಾನು ಬಂದ ಮೇಲೆ ಯಾವುದು ನಮ್ಮ ಹಿಂದಿನ ಕಾಂಗ್ರೆಸ್ಸು ಸಿದ್ದರಾಮಯ್ಯನವ್ರು ಮಾಡಿದಂಥ ಕೆಲಸ, ಸೊ ಈ ಈ ಕೆರಗೋಡು ರಸ್ತೆ ಇದೆಯಲ್ಲ, ಅದು ಯಾವ ಸ್ಥಿತಿಲಿತ್ತು, ಆ ರಸ್ತೆ ಯಾವ ಸ್ಥಿತಿ ಇತ್ತು, ನಿಮ್ಮ ಪೆಟ್ರೋಲ್ ಬಂಕು ನಮ್ಮ ಆತ್ಮಾನಂದ ಅವ್ರ ಪೆಟ್ರೋಲ್ ಬಂಕ್ ಹತ್ರ ಯಾವ ಸ್ಥಿತಿಲಿತ್ತು ನಿಮಗೆ ಗೊತ್ತಿಲ್ಲ. 5 ವರ್ಷ ಕಾರ್ಯಮನೆ ಗೇಟು. ಸೊ ಈಗ ನಮ್ಮ ಸರ್ಕಾರ ಬಂದ ತಕ್ಷಣ ಇದನ್ನು ಮಾಡಿ ನಮ್ಮ ದೇವಲಾಪುರದಿಂದ ನಾಗಮಲಕ್ಕೆ ಫಾರೆಸ್ಟ್ ನೀವು ಹೋಗಿರ್ಬೇಕು, ಯಾವಾಗಾರ ಆಗದೇ ಇದ್ದ ಕೆಲಸನ 3 ಬಾರಿ ನಾನು 2 ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನು ಏನೇನೋ ಮಾಡಿ ಕನ್ವಿನ್ಸ್ ಮಾಡಿ ಫಾರೆಸ್ಟ್ ಅಧಿಕಾರಿಗಳನ್ನ ಮೊನ್ನೆ ಕೆಲಸ ಕಂಪ್ಲೀಟ್ ಮಾಡಿ ಮೊನ್ನೆ ಕಂಪ್ಲೀಟ್. ಸೊ NHAನಲ್ಲಿ ನಿಮಗೆ ಎಲ್ಲ ಗೊತ್ತು, ಮೈಸೂರು ಟು ಬೆಂಗಳೂರು ಏನೆಲ್ಲ ಅವ್ಯವಸ್ಥೆ ಆಗಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು, ಸೊ ಗಡ್ಕರಿಯವರ ಮೇಲೆ ಒತ್ತಡ ತಂದು ಅದನ್ನು ಅಷ್ಟೋ ಇಷ್ಟೋ ಒಂದು ಮಟ್ಟಕ್ಕೆ ತಂದು ಸಿಟಿ ಒಳಗಡೆ ಶ್ರೀರಂಗಪಟ್ಟ ಮಂಡ್ಯಕ್ಕೆ 33 ಕೋಟಿ, ಅಲ್ಲಿಗೆ 13 ಕೋಟಿ, ಮದ್ದೂರಿಗೆ 13 ಕೋಟಿ, 60-70 ಕೋಟಿಯನ್ನು ರಾಮನಗರ ಮಂಡ್ಯ ಇದು ಕೊಡಿಸಿದ್ದು. ಇವೆಲ್ಲ ಏನೂ ಮಾಡ್ದಲೇ ಸುಮ್ಮನೆ ಏನೋ ಒಂದು ಮಾತಾಡ್ತಾರ್ರಿ. ನಾವು ಹಿಂದೆ 2013-18 ಮಾಡಿದಂಥ ಕೆಲಸನ 18-23 ಮಾಡಿದ್ರೆ ವಿನ 18-23 ಮಾಡಿದ ಕೆಲಸ ಯಾವುದೂ ಇಲ್ಲಿಲ್ಲ. ನಾವು ಬಂದು 13-18 ಮಾಡಿದಂಥದ್ದನ್ನ ಕಂಪ್ಲೀಟ್ ಮಾಡಿ ಈ ವರ್ಷ ಈಗ ಹೆಚ್ಚು ಕಡಿಮೆ ಇವನ ಕ್ಷೇತ್ರದಲ್ಲಿ ಕನಿಷ್ಠ ವರ್ಸ್ಟ್ ಅಂದರೆ ನನ್ನ ಅನಿಸಿಕೆ 1,000 ಮಿನಿಮಮ್ ಬರೀ ಡೆವಲಪ್ಮೆಂಟ್ಗೆ, ಇರಿಗೇಷನು, PWD, RDPR ಮಿನಿಮಮ್ 1,000 ಕೋಟಿ ಮಂಡ್ಯ ತಾಲೂಕಿನಲ್ಲಿ. ಈಗ 50 ಕೋಟಿ ಇವರು 5 ವರ್ಷದಲ್ಲಿ ಯಾವುದಾರ MLA ಹಿಂದೆ ಇವರು 2 ಸಾರಿ ಮುಖ್ಯಮಂತ್ರಿ ಆದ, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ, ಬೊಮ್ಮಾಯಿ ಮುಖ್ಯಮಂತ್ರಿ ಆದ, ಯಾವ್ದಾರ ಒಬ್ಬ MLA 50 ಕೋಟಿಯನ್ನು ಒಂದೇ ಬಾರಿ ಅವರ ತಾಲೂಕಿನ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ಅಲ್ಲದೆ PWDನಲ್ಲಿ ಕ್ರಿಯಾ ಯೋಜನೆ, ಈಗ SSDBನಲ್ಲಿ 30 ಅದೇ ಕಣೋ KD ಇದು ಈಗ 50 ಕೋಟಿ ಅಲ್ಲದೆ PWDನಲ್ಲಿ SSDBನಲ್ಲಿ 30 ಕೋಟಿ ಕೊಡ್ತಾಯಿದ್ದಾರೆ, 25 ಕೋಟಿ ಕೊಡ್ತಾಯಿದ್ದಾರೆ. ಇರಿಗೇಷನಲ್ಲೂ ಕೊಡ್ತಾರೆ. ಅದಲ್ಲದೆ ವಿಶೇಷ ಅನುದಾನ ಅಂತೇಳಿ ಗ್ಯಾರಂಟಿ ಅಂತಾರಲ್ಲ, ಗ್ಯಾರಂಟಿಗೆ ದುಡ್ಡು ಕೊಟ್ಟುವಂಥ ಗ್ಯಾರಂಟಿನೂ ಒಂದು ರಾಜ್ಯದ ಎಕನಾಮಿಕಲಿ ಜನರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ. ಅದನ್ನು ಹೊಟ್ಟೆ ಉರಿಲಿ ಕಿವುಚ್ಕೋತಾ ಇದ್ದಾರಲ್ಲ. 50 ಕೋಟಿ ಈ 25 ವರ್ಷದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ 50 ಕೋಟಿ ತಲಾ 224 ಕ್ಷೇತ್ರದಲ್ಲಿ 138 ಜನ MLAಗೆ ವಿರೋಧ ಪಕ್ಷದವ್ರಿಗೂ 25 ಕೋಟಿ ಕೊಟ್ಟು ನಮ್ಮ ಆಡಳಿತ ಪಕ್ಷದವ್ರಿಗೆ 50 ಕೋಟಿ ಕೊಟ್ಟಿರೋ ನಿರ್ದೇಶನ ಕುಮಾರಸ್ವಾಮಿಯವರಿದ್ದರೆ ಹೇಳಿ ಅವರು. ಸೊ ಅಭಿವೃದ್ಧಿ ಅವ್ರ ಅಭಿವೃದ್ಧಿನ ನಾವೆಲ್ಲ ಮಾಡ್ತಾ ಇರೋದು. ನಾವು 5 ವರ್ಷದಲ್ಲಿ ಈಗ 2.5 ವರ್ಷದಲ್ಲಿ ಸಾಕು ಬೇಕಾಗೋಟ್ಟು ಮಾಡ್ತಿದ್ದೀವಿ. ಬಟ್ ಆದರೆ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಆಗದೇ ಇರೋ ಕೆಲಸನೂ ಈ 5 ವರ್ಷದಲ್ಲಿ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಒಂದೇ ಕ್ಷೇತ್ರಕ್ಕೆ ಮಾಡಬೇಕು ಅಂತಂದರೆ 10,000 ಕೋಟಿ ತಂದ್ರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಪ್ರತಿ ಊರು ನನ್ನಲ್ಲಿ 644 ಹಳ್ಳಿ ಇವೆ. ಎಲ್ಲಿಂದ ಎಲ್ಲನೂ ಒಂದೇ ಸಲ ಮಾಡೋಕ್ಕೆ ಸಾಧ್ಯ.